ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಿರೋಂಥ ರೆಸಿಪಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ರಾಗಿ ಪಕೋಡ. ಈ ರಾಗಿ ಪಕೋಡ ತುಂಬಾ ಗರಿಗರಿಯಾಗಿ ಕ್ರಿಪ್ಸಿಯಾಗಿ ಇರುತ್ತೆ. ಹಾಗಾದರೆ ತಡೆಯೋಕ್ಕೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ, 1 ಸ್ಪೂನ್ ಅಚ್ಕಾರದ ಪುಡಿ, ರಾಗಿ ಹಿಟ್ಟು, ಶೇಂಗಾ, ಸ್ವಲ್ಪ ಕೊತ್ತಂಬರಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು 4 ಸ್ಪೂನು ಶೇಂಗಾ ತಗೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ. ಇದನ್ನು ದರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಉದ್ದಕ್ಕೆ ಹಚ್ಚಿದಂತಹ ಈರುಳ್ಳಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ 1 ಕಪ್ಪು ರಾಗಿ ಹಿಟ್ಟು ಹಾಕೋಣ. ಇದು ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಈ ರಾಗಿ ಹಿಟ್ಟು ಚೆನ್ನಾಗಿ ಈರುಳ್ಳಿಯಲ್ಲಿ ಬೆರಿಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ನಂತರ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿ ಇದು ಸಹ ಮಸಾಲೆ ಎಲ್ಲ ಇಡಬೇಕು. ಈರುಳ್ಳಿಯಲ್ಲಿರುವ ನೀರಿನ ಅಂಶನೇ ಅದಕ್ಕೆ ಸರಿ ಹೋಗುತ್ತೆ. ಬೇಕಿದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಾ ಪೌಡರ್, ಇದನ್ನು ಸಹ ಮತ್ತೆ ಎಲ್ಲನ ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಹಿಡಿಬೇಕು. ಈಗ ಇದಕ್ಕೆ ಸ್ವಲ್ಪ ನಾನು ತೋರಿಸ್ತಾರ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊಳ್ಳೋಣ. ಏನಾದರೂ ಭಾಳ ನೀರು ಬಿದ್ದು ತೆಳುವಾದರೆ ಏನು ಪರವಾಗಿಲ್ಲ, ಇನ್ನು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ. ಇದು ಪಕೋಡ ಅಂದರೆ ಗಟ್ಟಿಗಿರಬೇಕು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸಿದ ಮೇಲೆ ಕೊನೆಯಲ್ಲಿ ಸಣ್ಣಗೆ ಹಚ್ಚಿದ ಕೊತ್ತಂಬರಿಯನ್ನು ಹಾಕಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಪಕೋಡನ ರಾಗಿ ಹಿಟ್ಟಿಂದ ಮಾಡೋದ್ರಿಂದ ಇದು ಅಷ್ಟಾಗಿ ಜಿಗಿರೋದಿಲ್ಲ. ಈಗ ಇದೆಲ್ಲ ರೆಡಿ ಆಯಿತು. ಈಗ ಒಂದು ಒಲೆ ಮೇಲೆ ಎಣ್ಣೆ ಕಾಯ್ಸೋಕ್ಕಿಟ್ಮೇಲೆ ಎಣ್ಣೆ ಕಾದ ನಂತರ ಪಕೋಡಿನ ಸ್ವಲ್ಪ ಉಂಡೆ ಮಾಡಿಕೊಂಡು ಈ ಥರ ಹಾಕೋಣ. ಈ ಥರ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ, ಗರಿ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಡೀಪ್ ಫ್ರೈ ಮಾಡಬೇಕು. ಈ ರಾಗಿ ಪಕೋಡ ತಿನ್ನೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋಲ್ಲ. ಅದೇ ನಾವು ಕಡಲೆ ಹಿಟ್ಟಿಂದ ಮಾಡಿದ ಪಕೋಡ ತಿನ್ನೋದ್ರಿಂದ ಕೆಲವು ಜನರಿಗೆ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಈ ರಾಗಿ ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕೇವಲ 15 ನಿಮಿಷದಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಸಾಯಂಕಾಲ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡಿದಂತಹ ಸ್ನ್ಯಾಕ್ಸು. ಮತ್ತು ಅದೇ ರೀತಿ ನಾವು ಉಳಿದ ಹಿಟ್ಟಿನಿಂದೆಲ್ಲ ಪಕೋಡನ ಇದೇ ರೀತಿ ಮಾಡ್ಕೊಳ್ಳೋಣ. ಇದು ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ತುಂಬ ಹೈ ಫ್ಲೇಮಲ್ಲಿದ್ದರೆ ಇದು ರಾಗಿ ಹಿಟ್ಟು ಆಗಿರೋದ್ರಿಂದ ಬೇಗನೆ ಸೀದೋಗಿ ಕಪ್ಪಾಗುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಗರಿ ಅನ್ನೋವರೆಗೂ ಡೀಪ್ ಫ್ರೈ ಮಾಡೋಣ. ಈಗ ಮತ್ತೆ ರೆಡಿ ಆಯಿತು ರಾಗಿ ಪಕೋಡ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ರಾಗಿ ಪಕೋಡ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.